ಮಧ್ಯಪ್ರದೇಶದಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ ರಾಜ್ಯಪಾಲರಾದಂಥ ತಾವರ್ಚಂದ್ ಗೆಹ್ಲೋಟ್ ಅವರು. ಲೋಕಭವನಕ್ಕೆ ರಾಜ್ಯಪಾಲರು ಆಗಮಿಸಿದ್ದಾರೆ. ಮಧ್ಯಪ್ರದೇಶದಿಂದ ಬೆಂಗಳೂರಿಗೆ ರಾಜ್ಯಪಾಲರು ಆಗಮಿಸಿರುವಂಥದ್ದು ಪತ್ನಿಯ ಅನಾರೋಗ್ಯದ ಹಿನ್ನೆಲೆ ಉಜ್ಜಯಿನಿಗೆ ಭೇಟಿ ನೀಡಿದ್ರು. ಗುರುವಾರ ರಾತ್ರಿ ಬೆಂಗಳೂರಿಗೆ ರಾಜ್ಯಪಾಲರು ವಾಪಸ್ ಆಗಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರ ರಾಜೀನಾಮೆ ಅಂಗೀಕರಿಸುವಂತಹ ಸಾಧ್ಯತೆ ಇದೆ. ಇಂದು ಅಧಿಕೃತವಾಗಿ ರಾಜೀನಾಮೆ ಅಂಗೀಕರಿಸುವ ಸಾಧ್ಯತೆ ಇರುವಂತದ್ದು. ರಾಜ್ಯಪಾಲರ ಕಾರ್ಯದರ್ಶಿಗೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಸಲ್ಲಿಸಿದ್ರು. ಹಾಗಾಗಿ ಅದನ್ನ ಇಂದು ಅಧಿಕೃತವಾಗಿ ಅಂಗೀಕರಿಸುವಂತ ಕೆಲಸವನ್ನ ರಾಜ್ಯಪಾಲರು ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕು, ಇದರ ಬಗ್ಗೆ ಮಾತನಾಡೋದಕ್ಕೆ ರಾಜ್ಯಪಾಲರಿಗೆ ಸಮಯಾವಕಾಶವನ್ನ ನಿನ್ನೆ ಬೆಳಗ್ಗೆ ಕೇಳಿದ್ರು. ಆದರೆ ದಿಢೀರ್ ಅಂತ ಹೇಳಿ ರಾಜ್ಯಪಾಲರು ಬೆಂಗಳೂರಿನಿಂದ ಹೊರಗೆ ಹೋಗಿದ್ರು. ಹಾಗಾಗಿ ಅವರು ರಾಜ್ಯಪಾಲರ ಕಾರ್ಯದರ್ಶಿಗೆ ತಮ್ಮ ರಾಜೀನಾಮೆಯನ್ನ ಸಲ್ಲಿಸಿದ್ರು. ಹಾಗಾಗಿ ಇಂದು ತಾವರ್ಚಂದ್ ಗೆಹ್ಲೋಟ್ ಅವರು ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ ಮಧ್ಯಪ್ರದೇಶದಿಂದ. ಹಾಗಾಗಿ ಇಂದು ಇದನ್ನ ಅಂಗೀಕರಿಸುವ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಅವರ ರಾಜೀನಾಮೆ ಅಂಗೀಕಾರ. ರಾಜೀನಾಮೆಯನ್ನ ರಾಜ್ಯಪಾಲರಾದಂಥ ತಾವರ್ಚಂದ್ ಗೆಹ್ಲೋಟ್ ಅವರು ಅಂಗೀಕರಿಸಿದ್ದಾರೆ. ಅಧಿಕೃತವಾಗಿ ರಾಜೀನಾಮೆಯನ್ನ ರಾಜ್ಯಪಾಲರು ಅಂಗೀಕರಿಸಿದ್ದಾರೆ. ನಿನ್ನೆ ರಾಜೀನಾಮೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಸಲ್ಲಿಸಿದ್ರು. ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಸಲ್ಲಿಸಿದ್ರು. ಆದ್ರೆ ಈಗ ಸ್ವತಃ ಅವರೇ ಬಂದು ರಾಜ್ಯಪಾಲರೇ ಬಂದು ಇದನ್ನ ಅಧಿಕೃತವಾಗಿ ಅಂಗೀಕರಿಸಿದ್ದಾರೆ. ಸರ್ಕಾರವನ್ನ ವಿಸರ್ಜಿಸಿ ಆದೇಶವನ್ನ ರಾಜ್ಯಪಾಲರು ಹೊರಡಿಸಿರುವಂತದ್ದು. ಸಿದ್ದರಾಮಯ್ಯ ಅವರ ರಾಜೀನಾಮೆ ಹಿನ್ನೆಲೆ ಸರ್ಕಾರವನ್ನ ವಿಸರ್ಜನೆ ವಿಚಾರವಾಗಿ ಈಗ ಈ ಒಂದು ಆದೇಶವನ್ನ ಈಗ ರಾಜ್ಯಪಾಲರು ಹೊರಡಿಸಿರುವಂತದ್ದು. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ನೀಡಬೇಕು ಅನ್ನುವಂಥ ಉದ್ದೇಶದಿಂದ ಇಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗುವುದಕ್ಕೆ ಸಮಯಾವಕಾಶವನ್ನ ಕೇಳಿದ್ರು. ಆದರೆ ರಾಜ್ಯಪಾಲರು ದಿಢೀರ್ ಅಂತ ಹೇಳಿ ಕರ್ನಾಟಕದಿಂದ ಹೊರಟಿದ್ದಂತ ಕಾರಣ ಅವರು ರಾಜ್ಯಪಾಲರ ಕಾರ್ಯದರ್ಶಿಗಳಿಗೆ ರಾಜೀನಾಮೆಯನ್ನ ಸಲ್ಲಿಸಿದ್ರು. ಆದ್ರೆ ಈಗ ಮಧ್ಯಪ್ರದೇಶದಿಂದ ರಾಜ್ಯಪಾಲರು ವಾಪಸ್ ಬೆಂಗಳೂರಿಗೆ ಬಂದಿರುವಂತ ಕಾರಣ ಈಗ ಈ ಒಂದು ರಾಜೀನಾಮೆಯನ್ನ ಅಧಿಕೃತವಾಗಿ ಅಂಗೀಕರಿಸಿದ್ದಾರೆ. ನಿನ್ನೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನ ಸಲ್ಲಿಸಿದ್ರು. ಆದ್ರೆ ಇಂದು ರಾಜ್ಯಪಾಲರು ಇದನ್ನ ಅಂಗೀಕರಿಸಿದ್ದಾರೆ. ರಾಜ್ಯಪಾಲರ ಪತ್ನಿಗೆ ಅನಾರೋಗ್ಯವಾದಂತ ಕಾರಣ ದಿಢೀರನೆ ಅವರು ತೆರಳಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹಾಗಾಗಿ ನಿನ್ನೆಯೇ ಸಿದ್ದರಾಮಯ್ಯ ಅವರು ರಾಜೀನಾಮೆ ಸಲ್ಲಿಸಿದ್ರು. ಇಂದು ಅಂಗೀಕಾರ ನೆರವೇರಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ನೀಡ್ತಾ ಹೋಗ್ತಾರೆ. ರಾಜಪ್ಪ, ಸಿದ್ದರಾಮಯ್ಯ ಅವರು ನಿನ್ನೆ ಈ ಒಂದು ರಾಜೀನಾಮೆಯನ್ನ ಸಲ್ಲಿಸಿದ್ರು. ಆದ್ರೆ ಇಂದು ರಾಜ್ಯಪಾಲರು ಬೆಂಗಳೂರಿಗೆ ಬಂದು ಇದನ್ನ ಅಂಗೀಕರಿಸಿದ್ದಾರೆ. ಈ ಬಗ್ಗೆ ಹೇಳೋದಾದ್ರೆ ನಿನ್ನೆ ರಾಜ್ಯಪಾಲರು ತಡರಾತ್ರಿ ಬೆಂಗಳೂರಿಗೆ ಆಗಮಿಸಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಧ್ಯಾಹ್ನ 3 ಗಂಟೆಗೆ ರಾಜಭವನಕ್ಕೆ ತೆರಳಿ ಅವರ ಕಾರ್ಯದರ್ಶಿ ಪ್ರಭುಶಂಕರ್ ಅವರಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ರು. ಈಗ ರಾಜ್ಯಪಾಲರು ಅನ್ಯ ಕಾರಣದಿಂದ ಮಧ್ಯಪ್ರದೇಶದ ಇಂದೋರ್ಗೆ ತೆರಳಿದ್ರು. ನಂತರ ಅವರು ಅಲ್ಲಿಂದ ಮುಗಿಸ್ಕೊಂಡು ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಸಂಜೆ 9 ಗಂಟೆ ವೇಳೆಗೆ ಬಹುತೇಕ ಬೆಂಗಳೂರಿಗೆ ವಾಪಸ್ಸಾಗಿ ರಾಜಭವನಕ್ಕೆ ಬಂದಂತಹ ರಾಜ್ಯಪಾಲರು ಈ ಒಂದು ಪ್ರಕ್ರಿಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲ್ಲಿಸುವಂತ ರಾಜೀನಾಮೆ ಪತ್ರವನ್ನ ಅಂಗೀಕಾರ ಮಾಡಿ ಆ ಒಂದು ಸಂಬಂಧಪಟ್ಟಂತೆ ಉಳಿದಂತ ಪ್ರಕ್ರಿಯೆಯನ್ನ ಅವರು ಮುಂದುವರಿಸಬೇಕು ಅಂತ ಆದೇಶವನ್ನು ಮಾಡಿದ್ದಾರೆ. ಒಂದು ಆದೇಶದ ಪ್ರತಿ ಈಗ ಮಾಧ್ಯಮ ಜಿ ನ್ಯೂಸ್ಗೆ ಲಭ್ಯವಾಗಿದೆ. ಈ ಒಂದು ಆದೇಶದಲ್ಲಿ ರಾಜ್ಯಪಾಲರು ಸಲ್ಲಿಸುವಂತ ಆದೇಶದಲ್ಲಿ ಈ ಸರ್ಕಾರವನ್ನ ವಿಸರ್ಜನೆ ಮಾಡಿ ಅಂತ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದರಲ್ಲಿ ಮೇ 29ಕ್ಕೆ ಈ ಒಂದು ಸರ್ಕಾರವನ್ನ ಡಿಸಾಲ್ವ್ ಮಾಡಿ ಮತ್ತು ಸಚಿವ ಸಂಪುಟವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮತ್ತು ಸಚಿವ ಸಂಪುಟವನ್ನ ಬರ್ಖಾಸ್ತುಗೊಳಿಸಿ ಅಂತ ಹೇಳ್ತಾರೆ. ಇದನ್ನ ಅಥವಾ ವಿಸರ್ಜನೆ ಮಾಡಿ ರಾಜ್ಯಪಾಲರು ಆದೇಶವನ್ನು ಹೊರಡಿಸಿದ್ದಾರೆ. ಅದರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲ್ಲಿಸುವಂತ ರಾಜೀನಾಮೆ ಪತ್ರವನ್ನ ಅಂಗೀಕಾರ ಮಾಡಿದ್ದಾರೆ. ನಿನ್ನೆ ತಡರಾತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಲ್ಲಿಸಿದ ರಾಜೀನಾಮೆ ಬಗ್ಗೆ ಸ್ಪಷ್ಟೀಕರಣವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಂದ ದೂರವಾಣಿ ಮೂಲಕ ಪಡ್ಕೊಂಡಿದ್ದಾರೆ. ಯಾಕಂದ್ರೆ ಖುದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ಬಹುತೇಕ ಎಲ್ಲ ಸಚಿವ ಸಂಪುಟದ ಸಚಿವರು ಇನ್ಕ್ಲೂಡಿಂಗ್ DCM ಅವರು ರಾಜಭವನಕ್ಕೆ ತೆರಳಿ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ರು. ಹಾಗಾಗಿ ಇದರಲ್ಲಿ ಯಾವುದೇ ಒತ್ತಡ ಇರ್ಬೋದು ಅಥವಾ ಯಾವುದೇ ಅಂಶಕ್ಕೊಳಗಾಗಿ ಅಥವಾ ಒತ್ತಡಕ್ಕೊಳಗಾಗಿ ಅಥವಾ ಯಾರ್ದೋ ಒಬ್ಬ ಪ್ರೇರಣೆಗೊಳಗಾಗಿ ರಾಜೀನಾಮೆ ಪತ್ರವನ್ನ ಸಲ್ಲಿಸಿಲ್ಲ ಅಂತ ಅನ್ನೋದನ್ನ
ರಾತ್ರಿ ತಡರಾತ್ರಿ ಮುಖ್ಯಮಂತ್ರಿಗಳಿಂದ ದೂರವಾಣಿ ಕರೆ ಮಾಡಿ ಸ್ಪಷ್ಟೀಕರಣ ಪಡೆದ ನಂತರ ರಾಜ್ಯಪಾಲರು ಈ ಒಂದು ರಾಜೀನಾಮೆ ಪತ್ರವನ್ನು ಅಂಗೀಕಾರ ಮಾಡಿದ್ದಾರೆ. ಮತ್ತು ತತ್ಸಂಬಂಧ ಉಳಿದಂತಹ ಏನು ರಾಜೀನಾಮೆ ಪತ್ರ ಅಂಗೀಕಾರ ಆದ ನಂತರ ಮುಖ್ಯಮಂತ್ರಿಗಳು ಟೇಕ್ ಕೇರಿಂಗ್ ಈ ಸರ್ಕಾರದ ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಯಾಕಂದ್ರೆ ಟೇಕ್ ಕೇರಿಂಗ್ ಆಗ್ತಾರೆ. ಹೊಸ ಸರ್ಕಾರ ರಚನೆ ಆಗೋ ತನಕ ಈ ಮುಖ್ಯಮಂತ್ರಿಗಳು ಹಂಗಾಮಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಆದ್ರೆ ಯಾವುದೇ ಸರ್ಕಾರಿ ಮತ್ತು ಅಧಿಕೃತ ಆಡಳಿತಾತ್ಮಕ ನಿರ್ಧಾರವನ್ನು ಕೈಗೊಳ್ಳುವಂತಿಲ್ಲ. ಅದರ ತುರ್ತು ಸಂದರ್ಭದಲ್ಲಿ ಕಾನೂನಾತ್ಮಕ ಮತ್ತು ಆಡಳಿತಾತ್ಮಕ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಮುಖ್ಯ ಕಾರ್ಯದರ್ಶಿ ಅವರಿಗೆ ಸೂಚನೆ ಕೊಡುವಂತ ಅಧಿಕಾರವನ್ನ ಹಂಗಾಮಿ ಸಿಎಂ ಅವರು ಹೊಂದಿರ್ತಾರೆ. ಹೀಗಾಗಿ ಟೇಕ್ ಕೇರ್ ಸರ್ಕಾರದ ಮುಖ್ಯಮಂತ್ರಿಯಾಗಿ ಮುಂದುವರಿರಿ ಅಂತ ಒಂದು ಸೂಚನೆಯನ್ನು ರಾಜ್ಯಪಾಲರು ಕೊಟ್ಟಿದ್ದಾರೆ. ಹಾಗಾಗಿ ಈ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ವಿಸರ್ಜನೆ ಆಗಿದೆ. ಹೀಗಾಗಿ ಹೊಸ ಸರ್ಕಾರ ರಚನೆಗೆ ಇನ್ನಷ್ಟು ಕಸರತ್ತು ಆರಂಭ ಆಗ್ಬೇಕಾಗಿದೆ. ಈಗ ಅಧಿಕೃತವಾಗಿ ಈ ಒಂದು ಸಿದ್ದರಾಮಯ್ಯ ಸರ್ಕಾರ ವಿಸರ್ಜನೆ ಆದ ನಂತರ ಈಗ ಮತ್ತು ಶಾಸಕಾಂಗದ ಸಭೆಯನ್ನ ಕರೆದು ಹೊಸ ನೂತನ ನಾಯಕತ್ವವನ್ನು ಆಯ್ಕೆ ಮಾಡ್ಬೇಕಂದ್ರೆ ಶಾಸಕಾಂಗದ ನಾಯಕರನ್ನ ಯಾರನ್ನಾಗಿ ಆಯ್ಕೆ ಮಾಡ್ತಾರೆ, ಆ ಆಯ್ಕೆ ಮಾಡಿದ ಶಾಸಕರ ಎಲ್ಲ ಬೆಂಬಲವನ್ನ ಸಹಿಯನ್ನು ಪಡ್ಕೊಂಡು ಮತ್ತೆ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ನನಗೆ ಇಂತಹ ಬೆಂಬಲ ಇದೆ, ಇಂತಹ ವ್ಯಕ್ತಿಯನ್ನ ಶಾಸಕಾಂಗ ನಾಯಕನಾಗಿ ಆಯ್ಕೆ ಮಾಡಲಾಗಿದೆ, ನನಗೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡಿ ಮತ್ತು ಮುಖ್ಯಮಂತ್ರಿಗೆ ಪ್ರಮಾಣ ವಚನ ಮಾಡ್ಲಿಕ್ಕೆ ನಮ್ಗೆ ಪ್ರಮಾಣ ವಚನ ಬೋಧನೆಗೆ ದಿನಾಂಕವನ್ನು ನಿಗದಿ ಮಾಡಿ ಮತ್ತು ನಮಗೆ ಪ್ರಮಾಣ ವಚನ ಬೋಧನೆ ಮಾಡಿ ಅಂತ ಮನವಿಯನ್ನು ಸಲ್ಲಿಸ್ತಾರೆ. ಈಗ DCM ಶಿವಕುಮಾರ್ ದೆಹಲಿ ಇರುವ ಕಾರಣಕ್ಕೋಸ್ಕರ ಇಂದು ಅಥವಾ ನಾಳೆ ದೆಹಲಿಯಲ್ಲಿ ಬಹುತೇಕ ಯಾರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಡ್ಬೇಕು, ಯಾರನ್ನ ಸಚಿವರನ್ನ ಮಾಡ್ಬೇಕು, ಎಷ್ಟು ಜನ ಸಚಿವರನ್ನ ಮಾಡ್ಬೇಕು, DCM ಯಾರು ಏನಾಗ್ಬೇಕು ಅಂತ ನಮಗೆ ಈಗ ದೆಹಲಿಗೆ ತೆರಳಿದ್ದಾರೆ. ಅಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಹಲವಾರು ಸುತ್ತಿನ ಚರ್ಚೆ ನಡೆಸಿ ಜೊತೆಗೆ ಸಿದ್ದರಾಮಯ್ಯ ಅವರ ಒಂದು ಅಭಿಪ್ರಾಯವನ್ನು ಪಡಿಬೇಕಾಗತ್ತೆ. ಯಾಕಂದ್ರೆ ಅವರ ಒಂದು ಬೇಡಿಕೆಗಳು ಏನಿದೆ ಆ ಒಂದು ಪ್ರಕಾರ ಅದನ್ನು ಸಹ ಏನು ಮಾಹಿತಿ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ನಮಗೆ ಲಭ್ಯ ಮಾಹಿತಿ ಪ್ರಕಾರ ಹಾಲಿ ಇರುವಂತಹ ಸಚಿವ ಸಂಪುಟದ ಸುಮಾರು 15 ಜನ ಸಚಿವರನ್ನ ಹಾಗೆ ಮುಂದುವರಿಸಿ ಉಳಿದಂತ ಸಚಿವರನ್ನ ಕೈ ಬಿಟ್ಟು ಹೊಸ ಸಚಿವರನ್ನ ನೇಮಕಾತಿ ಮಾಡುವಂತದ್ದು ಅಥವಾ ಆಯ್ಕೆ ಮಾಡ್ಕೊಳ್ಳುವಂತ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ. ಹಾಗಾಗಿ ಇಂದು ಶುಕ್ರವಾರ, ಶನಿವಾರ ಅಥವಾ ಭಾನುವಾರ ಈ ಒಂದು ಶಾಸಕಾಂಗ ಪಕ್ಷ ಸಭೆಯನ್ನು ಕರೀಬಹುದು. ಬಹುತೇಕ ಸೋಮವಾರ ಈ ಒಂದು ದಿನಾಂಕವನ್ನು ನಿಗದಿ ಮಾಡುವಂತ ಸಾಧ್ಯತೆ. ಮಂಗಳವಾರ ಯಾವುದೇ ಕಾರ್ಯಕ್ರಮ ಪ್ರಮಾಣವಚನ ಸ್ವೀಕಾರ ಮಾಡೋದಿಲ್ಲ, ಯಾಕಂದ್ರೆ ಮಂಗಳವಾರ ಶುಭ ದಿನ ಅಲ್ಲ ಅಂತ. ಹಾಗಾಗಿ ಬುಧವಾರ ಅಥವಾ ಸೋಮವಾರವೇ ಶಾಸಕಾಂಗ ಪಕ್ಷ ಸಭೆ ಕರೆದ್ರೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಶನಿವಾರ ಭಾನುವಾರದ ಒಳಗಡೆ ಶಾಸಕಾಂಗ ಸಭೆಯನ್ನು ಕರೆದಿದ್ದೆ. ಅದರಲ್ಲಿ ಸೋಮವಾರ ಅಥವಾ ಭಾನುವಾರ ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಬಹುದು. ಈಗಾಗಲೇ DCM ಶಿವಕುಮಾರ್ ವಿಧಾನಸೌಧದ ಮುಂಭಾಗದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕು ಅಂತ ಒಂದು ಅವರ ಆಸೆ ಆಗಿದ್ರು ಸಹ ಅವರ ಬೆಂಬಲಿಗರು ಮತ್ತು ಕಾರ್ಯಕರ್ತರು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕಂಠೀರವ ಕ್ರೀಡಾಂಗಣದಲ್ಲಿ ಮಾಡುವಂತ ಪ್ರಮಾಣ ವಚನ ಕಾರ್ಯಕ್ರಮವನ್ನ ಸ್ವೀಕಾರ ಮಾಡ್ಬೇಕು ಅಂತ ಚಿಂತನೆಯಿದ್ದಾರೆ. ಈಗ DCM ಅವರು ದೆಹಲಿಯಿಂದ ಬೆಂಗಳೂರಿಗೆ ಬಂದ ನಂತರ ಇದರ ಮುಂದಿನ ಪ್ರಕ್ರಿಯೆಗಳು ಆರಂಭವಾಗ್ತವೆ. ಪಕ್ಷದ ವರಿಷ್ಠರು AICC ಇಂದ ಸುರ್ಜೇವಾಲಾ ಇರ್ಬೋದು ಅಥವಾ ಬೇರೆ ಯಾರ ನಾಯಕರನ್ನ ಈ ಒಂದು ಶಾಸಕಾಂಗ ಸಭೆಯ ವೀಕ್ಷಕರಾಗಿ ನೇಮಕಾತಿ ಮಾಡ್ತಾರೆ. ಹಾಗಾಗಿ ಇನ್ನೂ ಸಹ ದೆಹಲಿ ಇರುವಂತಹ DCM ಶಿವಕುಮಾರ್ ಇರ್ಬೋದು, ಸುರ್ಜೇವಾಲಾ ಇರ್ಬೋದು, ವೇಣುಗೋಪಾಲ್ ಇರ್ಬೋದು, ಇದ್ರ ಬಗ್ಗೆ ನಿರ್ಧಾರ ಮಾಡ್ಬೇಕಾಗತ್ತೆ. ಹಾಗಾಗಿ ಸಿದ್ದರಾಮಯ್ಯ ಮತ್ತು DCM ಇಬ್ಬರು ಸಹ ಸೇರಿ ಈ ಒಂದು ದಿನಾಂಕವನ್ನು ನಿಗದಿ ಮಾಡಿ ಶಾಸಕಾಂಗ ಸಭೆಯನ್ನು ಯಾವತ್ತು ಕರಿಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಅಧಿಕೃತವಾಗಿ ಶಾಸಕರಿಗೆ ಸೂಚನೆ ಕಳಿಸ್ತಾರೆ. ಸೂಚನೆ ಕಳಿಸಿದ ನಂತರ ಶಾಸಕರು ಒಟ್ಟಾಗಿ ಒಂದು ಕಡೆ ಸೇರಿ ಈ ನಿರ್ಣಯವನ್ನು ತೆಗೆದುಕೊಂಡು ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡಬೇಕಾಗತ್ತೆ. ಹಾಗಾಗಿ ಇದು 1-2 ದಿನಗಳಲ್ಲಿ ಪ್ರಕ್ರಿಯೆ ಆಗ್ಬೋದು. ಬಹುತೇಕ ಶನಿವಾರ ನಾಳೆ ಆಗೋದು ಸಹ ಬಹುತೇಕ ಕಡಿಮೆ ಇರ್ತದೆ. ಹಾಗಾಗಿ ನಾಳೆ ಆದ್ರೆ ಸಂಜೆ ಆಗ್ಬೋದು, ಯಾಕಂದ್ರೆ ಎಲ್ಲಾ ಜಿಲ್ಲೆಗಳಿಂದ ಶಾಸಕರು ಬರ್ಬೇಕಾಗತ್ತೆ. ಹಾಗಾಗಿ ಮೋಸ್ಟ್ಲಿ ಭಾನುವಾರ ಶಾಸಕಾಂಗ ಸಭೆ ನಿಗದಿ ಮಾಡಿ ಸೋಮವಾರದ ವೇಳೆಗೆ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಇರ್ಬೋದು ಅಥವಾ ನೂತನ ಸರ್ಕಾರದ ಪದಗ್ರಹಣ ಕಾರ್ಯಕ್ರಮ ನಿಗದಿ ಆಗುವಂತ ಸಾಧ್ಯತೆ ಇದೆ. ಸುನಿಧಿ, ಧನ್ಯವಾದಗಳು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.